ಹಾಯ್ ಹಲೋ ಫ್ರೆಂಡ್ಸ್, ನಾನು ಮಂಜುನಾಥ್ MP ನ್ಯೂಸಿಂದ ಮಾತಾಡ್ತಿರೋದು. ನಿನ್ನೆ ಕಿಚ್ಚನ ಎಪಿಸೋಡನ್ನು ನೋಡಿರ್ತೀರಾ. ಅದೇ ಎಪಿಸೋಡ್ನಲ್ಲಿ ಒಬ್ಬರು ಕಿಚ್ಚನ ಚಪ್ಪಾಳೆ ಬಗ್ಗೆ ಒಂದು ಪ್ರೊಮೋ ವಿಡಿಯೋನು ಮಾಡಿದ್ದಾರೆ. ಅದು ಹೇಗಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಿಚ್ಚನ ಚಪ್ಪಾಳೆಗೆ ಒಂದು ವ್ಯಾಲ್ಯೂ ಬರಬೇಕು ಅಂದ್ರೆ ಕರ್ನಾಟಕದ ಜನತೆ ಇವತ್ತು ಕಿಚ್ಚ ಸರ್ಗೆ ಚಪ್ಪಾಳೆ ಹೊಡೆದಿರೋದಕ್ಕೆ ಅದಕ್ಕೊಂದು ವ್ಯಾಲ್ಯೂ ಇರೋದು. ಸೊ ನನ್ ಪ್ರಕಾರ ಕಿಚ್ಚನ ಚಪ್ಪಾಳೆ ವ್ಯಾಲ್ಯೂವಾ ಅಥವಾ ಕರ್ನಾಟಕ ಜನತೆಯ ಚಪ್ಪಾಳೆ ವ್ಯಾಲ್ಯೂವಾ ಅಂತ ಕೇಳಿದ್ರೆ ನನಗೆ ಕರ್ನಾಟಕ ಜನತೆಯ ಚಪ್ಪಾಳೆನೇ ವ್ಯಾಲ್ಯೂ ಅಂತ ಅನ್ಸುತ್ತೆ. ಇವತ್ತು ಯಾರೇ ಸೂಪರ್ ಸ್ಟಾರ್ ಆಗಿರ್ಬೋದು, ಯಾವ್ದೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಜನ ಚಪ್ಪಾಳೆ ಹೊಡೆದಿಲ್ಲ ಅಂದ್ರೆ ಇವ್ರು ಯಾರು ಸ್ಟಾರೇ ಅಲ್ಲ. ಸೊ ಇಡೀ ಸೀಸನ್ ನ ಭಾನುವಾರ ನಡೆಸೋದಕ್ಕೆ, ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಗಿಲ್ಲಿ ಬೇಕು. ಎಲ್ಲೋ ಮೂಲೆಯಲ್ಲಿ ಬಿದ್ದಿದ್ದು ಇವ್ರ ಚಾನಲ್ ನ TRP ನಂಬರ್ 1 ತಂದಿದ್ದೆ ಇದೇ ಗಿಲ್ಲಿ. ಯಾಕಂದ್ರೆ ಅಲ್ಲಿರೋ ಹೋಸ್ಟ್ 12 ಸೀಸನ್ ಇಂದಾನು ಇದ್ರು. ಅಂಡ್ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಮೇಲೆನೆ ಟಾರ್ಗೆಟ್. ಅವ್ರಿಬ್ಬರ ಜೊತೆಲಿ ಇರೋದ ಬಿಗ್ ಬಾಸ್ ಮೇಲೆ ಗೊತ್ತಿಲ್ಲ. ಅಂಡ್ ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ. ಯಾಕಂದ್ರೆ ಕಾವ್ಯ ಅವ್ರು ಕಾಣಿಸ್ಕೊಂಡಿದ್ದೆ ಅಶ್ವಿನಿ ಗೌಡ ಅವರಿಂದ ಅಂತೆ. ಅಂಡ್ ಧ್ರುವ್ ಅಂತೂ ಇಡೀ ಸೀಸನ್ ನ ಬೆಸ್ಟ್ ಎಂಟರ್ಟೈನರ್ ಅಂತೆ. ಈ ಒಂದು VT ನೋಡ್ಬಿಟ್ರೆ ನಡ್ಗೋಗ್ಬಿಡ್ತಾರಂತೆ, ಅದ್ರ ಹೋಗ್ಬಿಡ್ತಾರಂತೆ. ಯಪ್ಪ ಈ ಲೆವೆಲ್ಗೆಲ್ಲ ಬಕೆಟ್ ಒಂದು ಪಂಚಾಯತಿ ನಡೀತಿದ್ದಾರೆ ಅಂತ ದೇವರಾಡಗಳು ಇಮ್ಯಾಜಿನೇಷನ್ ಮಾಡಿರ್ಲಿಲ್ಲ ನಾನು. ಅಂಡ್ ಅಲ್ಲ, ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಅವನೇ ಅನ್ನೋದಾದ್ರೆ ಭಾನುವಾರ ಏನಕ್ಕೆ ಬೇಕಿತ್ತು ನಿಮಗೆ ಗಿಲ್ಲಿ? ಅವ್ನ ಹಿಡ್ಕೊಂಡು ಕಾಮಿಡಿ ಮಾಡ್ಬೋದಿತ್ತಲ್ಲ. ಒಂದು ಕ್ವಶನ್ ಕೇಳಿದ್ರೆ ಎದ್ದು ನಿಂತ್ಕೊಂಡು ಆನ್ಸರ್ ಹೇಳೋ ತಾಕತ್ ಇಲ್ದಿರೋನ್ಗೆ ಇಡೀ ಸೀಸನ್ ನ ಕಿಚ್ಚನ ಚಪ್ಪಾಳೆ. ಅಂಡ್ ಈ 2 ವಾರದಿಂದ ಬಿಟ್ರೆ ಇಡೀ ಸೀಸನ್ ಅಲ್ಲಿ ಆಡ್ಕೊಂಡ್ ಬಂದಿರೋ ಟಾಸ್ಕ್ ಎಲ್ಲಾ ಸೋತಿರೋ ಪುಣ್ಯಾತ್ಮನ್ಗೆ ಈ ಸೀಸನ್ ನ ಚಪ್ಪಾಳೆ. ಅಂಡ್ ಹಿಂದೆ ಕೂತ್ಕೊಂಡು ಒಬ್ರ ಬಗ್ಗೆ ಮಾತಾಡಿ ಕೆಟ್ಟದಾಗ ಮಾತಾಡಿ ಒಂದ್ ಹುಡುಗಿಗೆ ಅಸಹ್ಯ ಅಂತೆಲ್ಲ ಬಳಸಿ ಸ್ಪಂದನಾಗೆಲ್ಲ ಅಷ್ಟು ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಹಿಂದೆ ಅಷ್ಟೊಂದು ಕೆಟ್ಟದಾಗ ಮಾತಾಡೋರ್ಗೆ ಕಿಚ್ಚನ ಚಪ್ಪಾಳೆಗೆ ಹೊರ್ತಾ ಇದಾರೆ ಅವರು. ಕರ್ನಾಟಕ ಜನತೆ ಚಪ್ಪಾಳೆಗೆ ಹೊರ್ತಿಲ್ಲ ಅನ್ನೋದು ಖಂಡಿತವಾಗ್ಲೂ ನಿಜಾನೇ. ಅಂಡ್ ಏನು ಅಶ್ವಿನಿ ಗೌಡ ಅವ್ರನ್ನ ಗೆಲ್ಸ್ಬೇಕಾ? ಗೆಲ್ಸಿ, ದುಡ್ಡು ಇಸ್ಕೊಂಡಿದಾರೆ, ಗೆಲ್ಸ್ತೀರಾ. ಬಟ್ ಒಂದೇಳ್ತೀನಿ ಕೇಳಿ, ನಿಮ್ಮ ಶೋ ನೀವುಗಳು ಮಾಡುವಂತ ಒಂದು ಕಿತ್ತೋದ ಆಟಗಳು ಕರ್ನಾಟಕ ಜನತೆಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅಂಡ್ ಈ ಸೀಸನ್ ನ ವಿನ್ನರ್ ಗಿಲ್ಲಿನೇ. ನೀವು 100 ಕೋಟಿ ಅಲ್ಲ 1000 ಕೋಟಿ ಖರ್ಚು ಮಾಡ್ಬಿಟ್ಟು ಏನೇ ಪ್ರಮೋಷನ್ ಮಾಡಿ, ಏನೇ ಕಿತ್ಗುಡಿ ಹಾಕಳಿ, ಚಾನಲ್ ಅವ್ರು ಯಾರಿಗೆ ಬಕೆಟ್ ಹಿಡೀರಿ, ಈ ಸೀಸನ್ ವಿನ್ನರ್ ಗಿಲ್ಲಿನೇ. ಹಂಗ್ ಲೆಕ್ಕ ಹೋದ್ರೆ ಕಾವ್ಯ ಅವ್ರು ಕಾಣಿಸ್ಕೊಂಡಿದ್ದು ಅಶ್ವಿನಿ ಗೌಡ ಅವ್ರ ಅಶ್ವಿನಿ ಗೌಡ ಅವರು ಇವತ್ತು ಬಿಗ್ ಬಾಸ್ ಮನೇಲಿ ಇದಾರೆ ಅಂತ ಗೊತ್ತಾಗದೆ ಗಿಲ್ಲಿಯಿಂದ. ಹಂಗ್ ಲೆಕ್ಕ ಹೋದ್ರೆ ಅಶ್ವಿನಿ ಗೌಡ ಅವರು, ಧ್ರುವಂತ್ ಅವರು ಗಿಲ್ಲಿ ಪಾತ್ ಪೂಜೆ ಮಾಡ್ಬೇಕು, ಧ್ರುವಂತ್ ಹೋಗ್ಬಿಟ್ಟು ರಕ್ಷಿತಾ ಕಾಲ್ ತೊಳ್ದ್ಬಿಟ್ಟು ನೀರ್ ಕುಡಿದ್ಬಿಡ್ಬೇಕು. ಯಾಕಂದ್ರೆ ಅವ್ರಿಬ್ರು ಇಲ್ಲ ಆದ್ರೆ ಇವರಿಬ್ರು ಕಾಣಿಸ್ಕೊತಾನೆ ಇರಲಿಲ್ಲ ಬಿಗ್ ಬಾಸ್ ಮನೇಲಿ. ಅಂಡ್ ಅಶ್ವಿನಿ ಗೌಡ ಅವ್ರಿಗೆ ಚಪ್ಪಾಳೆ ಕೊಟ್ಟಿದ್ದು ಈ ವಾರದ ಡಿಸರ್ವ್ ಇದ್ರು ಅವ್ರು. ಯಾಕಂದ್ರೆ ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರು. ಧ್ರುವಂತ್ ಹೆಂಗ್ ಗುರು ಇಡೀ ಸೀಸನ್ ನ ಚಪ್ಪಾಳೆ, ಯಪ್ಪ ದೇವ. ಲಾಸ್ಟ್ ಸೀಸನ್ ವಿನಯ್ ಗೌಡ ಅವ್ರು ಕೊಟ್ಟಿದ್ರು, ವರ್ತ್ ಇತ್ತು ಅಂತ ಅನ್ಸ್ತು ನಮ್ಗೆಲ್ಲ. ನಾವು ಕೂಡ ಹೌದು ಅಂತ ಹೇಳಿದ್ವಿ. ಬಟ್ ಈ ಸೀಸನ್ ಯಾವ ಲೆವೆಲ್ ಬಕೆಟಿಸಮ್. ಫಸ್ಟ್ ಆಫ್ ಆಲ್ ಈ ಸೀಸನ್ ಪ್ರತಿ ಎಪಿಸೋಡ್ಗಳು, ಭಾನುವಾರದ ಎಪಿಸೋಡ್ಗಳಾಗಿರ್ಬೋದು, ಕಿಚ್ಚನ ಪಂಚಾಯತಿ ಕಂಪ್ಲೀಟ್ ಫೇವರಿಸಮ್ ಅಲ್ಲೇ ನಡೆದಿರೋದು. ನನ್ನ ಪ್ರಕಾರ ಇಡೀ ಸೀಸನ್ ನ ಕಳಪೆ ಅಂತ ಯಾರಾದ್ರೂ ಇದ್ರೆ ಅದು ನಾನು ಈ ಕಿಚ್ಚನ ಪಂಚಾಯತಿ ಹೋಸ್ಟ್ ಅಂದ್ರೆ ನಮ್ಮ ಸುದೀಪ್ ಸರಿ ಕೊಡ್ತೀನಿ. ಯಾಕೆಂದ್ರೆ ಇಡೀ ಸೀಸನ್ ಅವ್ರು ಮಾಡ್ಕೊಂಡ್ ಬಂದಿರೋದೇ ಕಿಚ್ಚನ ಪಂಚಾಯತಿ ಫೇವರಿಸಮ್ ಅಲ್ಲೇನೆ. ಅಂಡ್ ಈ ಸೀಸನ್ ಅಷ್ಟು ಫೇವರಿಸಮ್ ಅವ್ರು ಯಾವ ಸೀಸನ್ ಮಾಡಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಏನ್ ಅಶ್ವಿನಿ ಗೌಡ ಕಂಡ್ರೆ ಭಯಾನ ಅಂತ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ನನ್ನ ಪ್ರಕಾರ ನಿಜವಾಗ್ಲೂ ಅದು ಅನ್ಸುತ್ತೆ. ಒಂದು ಈ ಕಡೆ ಚಾನಲ್ ಅವ್ರು ದುಡ್ಡು ಇಸ್ಕೊಂಡು ಮಾತಾಡಿ ಅಂತ ಹೇಳಿರ್ಬೇಕು, ಇಲ್ಲ ಆದ್ರೆ ಅವ್ರ ಕಂಡ್ರೆ ಭಯ ಇರಬೇಕು. ಇದು ಬಿಟ್ರೆ ಬೇರೆ ಏನು ಇರೋದಕ್ಕೆ ಸಾಧ್ಯ. ನಿಮಗೆ ಏನ್ ಅನ್ನಿಸ್ತು ಕಿಚ್ಚನ ಪಂಚಾಯತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.